ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಯು ಆರ್ ಆಲ್ ಡೂಯಿಂಗ್ ಫೈನ್. ಈ ಒಂದು ಪ್ರಾಡಕ್ಟ್ ಜೊತೆಗೆ ಇನ್ನೊಂದಷ್ಟು ಪ್ರಾಡಕ್ಟ್ಸ್ ನ HSR ಲೇಔಟ್ ಅಲ್ಲಿರುವಂತ ಮಿಸ್ಟರ್ DIY ಅನ್ನೋ ಒಂದು ಶೋರೂಮ್ ನ ವಿಸಿಟ್ ಮಾಡಿ ನಾನು ಪರ್ಚೇಸ್ ಮಾಡಿದೀನಿ. ಹಾಗಾದ್ರೆ ಯಾವೆಲ್ಲ ಪ್ರಾಡಕ್ಟ್ಸ್ ನಾನು ಪರ್ಚೇಸ್ ಮಾಡಿದೀನಿ ಅಂತ ಈ ವಿಡಿಯೋದಲ್ಲಿ ರಿವ್ಯೂ ಮಾಡೋಣ. ಫಸ್ಟ್ ಪ್ರಾಡಕ್ಟ್ ಬಂದು ಈ ಹೇರ್ ರಿಮೂವರ್ ಅಥವಾ ಲಿಂಟ್ ರೋಲರ್. ಇದನ್ನ ಪೆಟ್ ಹೇರ್ ಬಿದ್ದಿರುವಂತ ಜಾಗದಲ್ಲಿ ಈ ರೀತಿ ರೋಲ್ ಮಾಡಿದ್ರೆ ಆ ಹೇರ್ ನ ಈಸಿಯಾಗಿ ರಿಮೂವ್ ಮಾಡಬಹುದು. ಆಕ್ಸೆಸರೀಸ್ ಅಲ್ಲಿ ಈ ಒಂದು ಸೆಲ್ಫ್ ಲಾಕ್ ಇರುವಂತಹ ಗೋಲ್ಡ್ ಬ್ರಾಡ್ ಬ್ಯಾಂಗಲ್ ನ ನಾನು ಪರ್ಚೇಸ್ ಮಾಡಿದೀನಿ. ಇದರ ಕ್ವಾಲಿಟಿ ಹಾಗೆ ಕಲರ್ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಈ ಒಂದು ಕ್ಲಾಕ್ ಕ್ಲಿಪ್, ಅದಾದ್ಮೇಲೆ 12 ಪೇರ್ ಇರುವಂತಹ ಈ ಒಂದು ಇಯರಿಂಗ್ ಸೆಟ್. ಇದರಲ್ಲಿ ಗೋಲ್ಡ್, ವೈಟ್ ಹಾಗೆ ಬ್ಲಾಕ್ ಅಂಡ್ ಸಿಲ್ವರ್ ಕಾಂಬಿನೇಷನ್ ಇರುವಂತಹ 12 ಪೇರ್ ಆಫ್ ಇಯರಿಂಗ್ ಸೆಟ್ ಇದೆ ಇದರಲ್ಲಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಬ್ಲಾಕ್ ಹೇರ್ ರಬ್ಬರ್ ಬ್ಯಾಂಡ್ಸ್. ಇದರ ಒಂದು ಪ್ಯಾಕೇಜಿಂಗ್ ಎಷ್ಟು ಪ್ರಿಟಿ ಆಗಿದೆ ಅಲ್ವಾ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಐಲಾಶಸ್ ಕರ್ಲರ್. ಅದ್ರ ಜೊತೆಗೆ ನಾನ್ ತಗೊಂಡಿದ್ದು ಈ ಒಂದು ಬಾಲ್ ಲೂಫಾ. ಇದು ಪಿಂಕ್ ಕಲರ್ ಅಲ್ಲಿ ಇದೆ, ಹಾಗೆ ಕ್ವಾಲಿಟಿ ಸಹ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಪಾಂಜ್ ಹಾಗೆ ಬ್ರಷ್ ಕಾಂಬಿನೇಷನ್ ಅಲ್ಲಿರುವಂತಹ ಒಂದು ಬಾಟಲ್ ಕ್ಲೀನರ್. ಇದಕ್ಕೆ ಈ ರೀತಿ ಒಂದು ಹ್ಯಾಂಗಿಂಗ್ ಹುಕ್ ಕೂಡ ಇದೆ. ಅದಾದ್ಮೇಲೆ ಈ ಒಂದು ಕ್ಯೂಟ್ ಲಿಟಲ್ ರ್ಯಾಪ್ ಅಪ್ ಆಗಿರುವಂತಹ ಒಂದು ರೂಲ್ಡ್ ನೋಟ್ ಬುಕ್ ನ ನಾನು ಪರ್ಚೇಸ್ ಮಾಡಿದೀನಿ. ಇನ್ಫ್ಯಾಕ್ಟ್ ಇದರ ಮೇಲೆ ಕೂಡ ಕ್ಯೂಟ್ ಅಂತ ಬರ್ತಿದೆ. ಇದರ ಸೈಜ್ ಚಿಕ್ಕದಾಗಿರೋದ್ರಿಂದ ಇದು ಬಂದು ಪಾಕೆಟ್ ಫ್ರೆಂಡ್ಲಿ ನೋಟ್ ಬುಕ್. ನಮ್ಮ ಒಂದು ಹ್ಯಾಂಡ್ ಬ್ಯಾಗ್ ಅಲ್ಲಿ ಇದನ್ನ ನಾವು ಕ್ಯಾರಿ ಮಾಡಬಹುದು. ಇದರ ಜೊತೆಗೆ ಈ ಒಂದು ಗ್ರೀನ್ ಹಾಗೆ ಗೋಲ್ಡ್ ಔಟ್ಲೈನ್ ಇರುವಂತಹ ಒಂದು ಪ್ಲಾಸ್ಟಿಕ್ ಟ್ರೇನ ನಾನು ಪರ್ಚೇಸ್ ಮಾಡಿದೀನಿ. ಇದಕ್ಕೆ ಎರಡು ಸೈಡ್ ಸಹ ಈ ರೀತಿ ಒಂದು ಹ್ಯಾಂಡಲ್ ಇದೆ. ಒಂದು ಆರ್ಗನೈಸ್ ಮಾಡೋದಕ್ಕೆ, ಹ್ಯಾಂಡಿ ಆಗಿರುವಂತಹ ಥಿಂಗ್ಸ್ ನ ಇಟ್ಕೊಳ್ಳೋದಕ್ಕೆ ಈ ಒಂದು ಟ್ರೇನ ಯೂಸ್ ಮಾಡಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು 150 ಪೀಸಸ್ ಇರುವಂತಹ ಬ್ಲಾಕ್ ಕೇಬಲ್ ಟೈಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು 3 ಪೀಸಸ್ ಗಾರ್ಡನ್ ಸೆಟ್. ಇದಂತೂ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಕ್ತು, ಹಾಗೆ ಕ್ವಾಲಿಟಿ ಕೂಡ ತುಂಬಾನೇ ಹೈ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ ಇದು. ಅದಾದ್ಮೇಲೆ ನಾನ್ ತಗೊಂಡಂತಹ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಐಸ್ ಕ್ರೀಮ್ ಸ್ಕೂಪರ್. ಇದಿಷ್ಟು ಕಾಮನ್ ಅಥವಾ ಬೇಸಿಕ್ ಪ್ರಾಡಕ್ಟ್ ಜೊತೆಗೆ ನಾನ್ ಪರ್ಚೇಸ್ ಮಾಡಿದಂತಹ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಅಂದ್ರೆ ಇದು. ಈ ಒಂದು ಪ್ರಾಡಕ್ಟ್ ಬಂದು ಮ್ಯಾಜಿಕ್ ಫ್ರಾಗ್ರೆನ್ಸ್ ಡಿಫ್ಯೂಸರ್. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ.